23ರ ಒಂದು ಕಾಂಗ್ರೆಸ್ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ರಾಜಕೀಯ ಗುರುಗಳಾದಂತ ದಿವಂಗತ ಧ್ರುವ ನಾಯಕ್ ಸಾಹೇಬ್ರವರ ನಾವು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಮಹಾಮಾರಿ ಕೋವಿಡ್ ಅಂತ ಸಂದರ್ಭದಲ್ಲಿ ಜನ ಭಯಭೀತರಿಂದ ಇವತ್ತು ಬೀದಿ ಬರ್ತಾ ಇದ್ದಿಲ್ಲ. ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಆತ್ಮಧೈರ್ಯ ತುಂಬುವಂತವರು ಸನ್ಮಾನ್ಯ ಧ್ರುವ ನಾಯಕ್ ಸಾಹೇಬರು. ಹಾಗೆ ಕೆಪಿಸಿ ಕಾರ್ಯಾಧ್ಯಕ್ಷರಾದಂತ ನಂತರ ಸುಮಾರು 8 ಜಿಲ್ಲೆಗಳ ಉಸ್ತುವಾರಿಯನ್ನು ಅವರಿಗೆ ವಹಿಸಿಕೊಟ್ಟಿದ್ರು ಕೆಪಿಸಿಯಿಂದ. ಆ ಒಂದು ಉಸ್ತುವಾರಿನ ಪ್ರಾಮಾಣಿಕವಾಗಿ ಸಂಘಟನೆಯನ್ನ ಮಾಡಿ ಪಕ್ಷ ಅಧಿಕಾರಿಕರಂತ ವಿಚಾರದಲ್ಲಿ ಅವ್ರಿಗೂ ಕೂಡ ಪಾತ್ರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊತಾ, ಅದೇ ರೀತಿ ಅವರ ಒಂದು ಏನು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವ್ರ ಕೆಲಸಗಳು ಯಾವುದೇ ಕಾರಣಕ್ಕೂ ಅವ್ರು ಮಾಡಿದ ಸೇವೆಗಳು ನಮ್ಮನ್ನ ಪಡೆಯಲಿಕ್ಕಾಗಲ್ಲ. ಸದ್ಯದ ಬೆಳವಣಿಗೆಯಲ್ಲಿ ಅವರ ಸುಪುತ್ರರಾದಂತ ದರ್ಶನ್ ಧ್ರುವ ನಾಯಕ್ ಸಾಹೇಬರು ಇವತ್ತು ಶಾಸಕರಾಗಿ ಕ್ಷೇತ್ರದ ಜನತೆಯ ಒಂದು ಪ್ರೀತಿಯನ್ನ ಅತಿ ಕಡಿಮೆ ತಿಂಗಳಲ್ಲಿ ಪಡೆದು ಕ್ಷೇತ್ರಕ್ಕೆ 100 ಕೋಟಿ ಅನುದಾನವನ್ನು ತಂದು ಇವತ್ತು ಪ್ರಗತಿಯಲ್ಲಿದೆ. ತಾವೆಲ್ಲ ನೋಡ್ಬೋದು. ಹಿಂದೆ ಒಂದ್ಸಲ ವಿಧಾನಸಭೆ ಒಳಗಡೆ ಮಾನ್ಯ ನೂತನ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ರು. ಇವತ್ತು ಧ್ರುವ ನಾಯಕ್ ಅವರು ಬದುಕಿದ್ರೆ ಅವರ ಮಂತ್ರಿಗೆ ಆಡಳಿತ ತಪ್ಪಿಸಿದ ಅವ್ರ ಮಂತ್ರಿ ಆಗರು ಅಂತ ಹೇಳಿದ್ರು. ನಾವು ಅದೇ ಆಗಲಿ ಇವತ್ತು ತಮ್ಮ ಮೂಲಕ ಏನೊಂದು ಒತ್ತಾಯ ಮಾಡ್ತೀವಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನುಡಿದಂತೆ ನಡೆದ್ರು, ಅದೇ ರೀತಿ ತಾವು ಕೂಡ ನೀವು ನಡೀತೀರ ಅನ್ನೋ ನಂಬಿಕೆ ನಮ್ಗಿದೆ, ಧ್ರುವ ನಾಯಕ್ ಅಭಿಮಾನಿಗಳೆಲ್ಲ ನಮ್ಗಿದೆ. ಅದೇ ರೀತಿ ನಮ್ಮ ಶಾಸಕರನ್ನ, ಹಿರಿಯ ಶಾಸಕರನ್ನ ನಿಮ್ಮ ಒಂದು ರಾಜ್ಯ ಸ್ಥಾನದಲ್ಲಿ ನಿಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ನಾವು ಎಲ್ಲ ಬೆಂಬಲಿಗರ ಪರವಾಗಿ, ಅಭಿಮಾನಿಗಳ ಪರವಾಗಿ ನಿಮ್ಮ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಡಿಮೆ ವಯಸ್ಸಿಗೆ ಶಾಸಕರಾಗಿ ಅವರ ತಂದೆಯ ಅಕಾಲಿಕ ಮರಣದಿಂದ ಇವತ್ತು ಇಡೀ ಕ್ಷೇತ್ರದಲ್ಲಿ ಧ್ರುವ ನಾಯಕ್ ಅಭಿಮಾನಿಗಳು ತಪ್ಪಲಿಯಾದಂತಹ ವಾತಾವರಣ ಈ 3-4 ವರ್ಷಗಳಿಂದ ನಿರ್ಮಾಣ ಆಗಿದೆ. ಇವರು ಒಬ್ಬರು ಶಾಸಕರಾದ ತದನಂತರ ಈ ಕ್ಷೇತ್ರದಲ್ಲಿ ಅವರ ತಂದೆಯ ಹಾಗೆಯೇ ಅವರ ತಂದೆಯ ಪ್ರತಿರೂಪವನ್ನು ಮಗನಲ್ಲಿ ಕಂಡು ಈ ಕ್ಷೇತ್ರದ ಜನ ಅವ್ರಿಗೆ ಅತ್ಯಂತ ಬಹುಮತದಿಂದ ಆಶೀರ್ವಾದ ಮಾಡೋದನ್ನ ಎಲ್ಲ ನೋಡಿದ್ವಿ. ಅವರು ಅದಕ್ಕೆ ತಕ್ಕ ಹಾಗೇನೆ ಅವರು ಕೂಡ ಕ್ಷೇತ್ರದ ಪ್ರತಿಯೊಂದು ಮನೆಗಳಲ್ಲೂ ಮನೆ ಮಾತಾಗಿ ಎಲ್ಲ ಯುವಕರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ, ಹಾಗೇನೆ ಪಕ್ಷದ ಹಿರಿಯರಿಗೆ ಗೌರವವನ್ನು ನೀಡುತ್ತಾ ತಮ್ಮ ರಾಜಕೀಯದ ಒಂದು ಚಾಣಾಕ್ಷತನದಿಂದ ಅವರ ತಂದೆಯಂತೆ ಬಹಳ ಉತ್ತಮವಾಗಿ ನಡೀತಾ ಇದೆ. ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಸನ್ಮಾನ್ಯ ಈಗ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಾಗೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ನಾವು ಕೇಳ್ಕೊಳ್ಳೋದು ಇಷ್ಟೇ. ಈ ಮೈಸೂರು ಚಾಮರಾಜನಗರ ಪ್ರಾಂತ್ಯದಲ್ಲಿ ಏನಿದೆ, ಧ್ರುವ ನಾಯಕ್ ಅವರ ಹೆಸರಿನಿದೆ. ಧ್ರುವ ನಾಯಕ್ ಇಸ್ ನಾಟ್ ಜಸ್ಟ್ ಎ ನೇಮ್. ಧ್ರುವ ನಾಯಕ್ ಇಸ್ ನಾಟ್ ಜಸ್ಟ್ ಎ ನೇಮ್, ಇಟ್ಸ್ ಎ ಬ್ರ್ಯಾಂಡ್. ಈ ಭಾಗದಲ್ಲಿ ಧ್ರುವ ನಾರಾಯಣ್ ಅವರ ಹೆಸರು ಅಜರಾಮರ, ಅದು ಒಂದು ಬ್ರ್ಯಾಂಡ್. ಆ ಒಂದು ಹೆಸರು ಹೇಳಿದ್ರೆ ಎಷ್ಟೋ ಕೆಲಸಗಳಾಗುವಂತ ನಿಟ್ಟಿನಲ್ಲಿ ಬಹಳ ಅವರು ಯಾವ ಹೆಚ್ಚಿನ ಅನುದಾನವನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇವತ್ತು ಸೆಕೆಂಡ್ ರ್ಯಾಂಕ್ ಲೀಡರ್ಗಳಂತ ನಾವು ಏನಿದೆ ಹೇಳ್ತೀವಿ, ಆ ಲೀಡರ್ಗಳನ್ನ ಬೆಳೆಸುವಂತ ಜವಾಬ್ದಾರಿ ಪಕ್ಷದ ಹೈಕಮಾಂಡ್ಗಿದೆ. ಹಾಗಾಗಿ ವಿದ್ಯಾವಂತರು, ಅತ್ಯಂತ ಕ್ರಿಯಾಶೀಲ ಶಾಸಕರು. ಹಾಗಾಗಿ ನಾವು ಈಗಿನ ನಮ್ಮೆಲ್ಲ ಜಾತ್ಯತೀತವಾಗಿ ನಮ್ಮ ಯುವ ಪಡೆ ಏನು ಆ ಧ್ರುವ ನಾಯಕ್ ಅಭಿಮಾನಿಗಳು ಮತ್ತು ದರ್ಶನ್ ಧ್ರುವ ನಾಯಕ್ ಅವರ ಬೆಂಬಲಿಗೆ ಯಾರಿದ್ದೀವಿ, ನಾವೆಲ್ಲ ಜಾತ್ಯತೀತವಾಗಿ ನಾವು ಇವತ್ತು ಒಕ್ಕೋರದಿಂದ ನಾವು ಇವತ್ತು ಮನವಿಯನ್ನ ಮಾಡ್ಕೊಳ್ತೇವೆ, ಅವ್ರಿಗೆ ಒತ್ತಾಯವನ್ನ ಮಾಡ್ತೇವೆ. ಈ ಭಾಗದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಕ್ಷ ಸಂಘಟನೆ ಆಗಬೇಕು ಅಂತಂದ್ರೆ